ನಮಸ್ಕಾರ, ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಾಹಿಲ್. ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರೋದು ರಾಜ್ಯ ರಾಜಕಾರಣದ ಸೆನ್ಸೇಷನಲ್ ಸ್ಟೋರಿಯನ್ನ. ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ರಿವೀಲ್ ಮಾಡ್ತಾ ಇದೆ ನಿಮ್ಮ ಫ್ರೀಡಂ ಟಿವಿ. ಪವರ್ ಶೇರಿಂಗ್ ಫೈಟ್ಗೆ ಮೆಗಾ ಟ್ವಿಸ್ಟ್. ಇದು ರಾಜ್ಯ ರಾಜಕಾರಣದ ಸೆನ್ಸೇಷನಲ್ ಸ್ಟೋರಿ. ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ರಿವೀಲ್ ಮಾಡ್ತಾ ಇದೆ ನಿಮ್ಮ ಫ್ರೀಡಂ ಟಿವಿ. ಪವರ್ ಶೇರಿಂಗ್ ಫೈಟ್ಗೆ ಮೆಗಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕನಕಪುರ ಬಂಡೆ ಡಿಕೆಶಿ ಸಿಎಂ ಆಗಲು ಡೇಟ್ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ಬಂದೇ ಬಿಡ್ತಿದೆಯಾ ಡಿಕೆ ಸಿಎಂ ಆಗುವಂತಹ ಕಾಲ? ಸೆಪ್ಟೆಂಬರ್ ಕ್ರಾಂತಿ ಅಲ್ಲ, ನವೆಂಬರ್ ಕ್ರಾಂತಿ ಫಿಕ್ಸು ಎನ್ನುವಂತಹ ಚರ್ಚೆ. ರಾಜ್ಯ ರಾಜಕಾರಣದ ಸೆನ್ಸೇಷನಲ್ ಸ್ಟೋರಿ ಇದು. ಎಲ್ಲೂ ಸಿಗದ, ಯಾರು ಹೇಳದ ಒಂದು ಪೊಲಿಟಿಕಲ್ ಸ್ಟೋರಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ತನ್ನ ಸ್ಥಾನವನ್ನ ಬಿಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಧಾರೆ ಎರೆದು ಕೊಡಬೇಕಾಗಿ ಬರುತ್ತೋ, ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕೃತವಾಗಿ ಸ್ಥಾನವನ್ನ ಅಲಂಕರಿಸು ಅನ್ನೋ ಆದೇಶವನ್ನು ಕೊಡ್ತಾರೋ? ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದ್ರು. ಸೆಪ್ಟೆಂಬರ್ ವರೆಗೂ ಯಾಕೆ ಕಾಯ್ತೀರಿ? ನವೆಂಬರ್ನಲ್ಲೇ ನೀವು ರಿಸಲ್ಟ್ ಅನ್ನು ನೋಡಬಹುದು ಅನ್ನೋ ತರಹದಲ್ಲಿ ರಾಜಕೀಯದಲ್ಲೊಂದು ವಿಪ್ಲವ ಆಗ್ತಾ ಇದೆ. ಹಾಗಾದ್ರೆ ಏನದು? ಹಾಗಾದ್ರೆ ಏನು? RSS ಮತ್ತು ಬಿಜೆಪಿಯನ್ನ ಕಾಂಗ್ರೆಸ್ನವರು ಟೀಕೆ ಮಾಡೋದನ್ನ ಗಮನಿಸ್ತಾ ಇದ್ರಿ. ಆದ್ರೆ ಟೀಕೆಯ ಮಧ್ಯೆ RSS ಗೀತೆಯನ್ನ ಹಾಡ್ತಾರೆ ಸದನದಲ್ಲಿ ಡಿಕೆ ಶಿವಕುಮಾರ್ ಅವರು. ಸೆಪ್ಟೆಂಬರ್ ಕ್ರಾಂತಿ ಅಲ್ಲ, ನವೆಂಬರ್ ಕ್ರಾಂತಿ ಫಿಕ್ಸು. ಅಷ್ಟು ದೂರ ಯಾಕೆ ಹೋಗ್ತೀರಿ ಸೆಪ್ಟೆಂಬರ್ ವರೆಗೂ? ರಾಜ್ಯ ರಾಜಕಾರಣದ ಸೆನ್ಸೇಷನಲ್ ಸ್ಟೋರಿ ಇದು. ಒಂದು ರಾಜ್ಯದಲ್ಲಿ ರಾಜಕಾರಣ ಹಿಂಗೂ ಬದಲಾಗುತ್ತಾ ಅನ್ನೋ ಆಶ್ಚರ್ಯಕ್ಕೊಳಗಾಗ್ತೀರಿ. ಹುಟ್ಟು ಕಾಂಗ್ರೆಸ್ಸಿಗ ಅಂತಾರೆ, ಮಾಡೋದೆಲ್ಲವೂ ಪಕ್ಷದ್ರೋಹದ ಕೆಲಸ. ಹೀಗೆ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ. ಬಂದೇ ಬಿಡ್ತಿದೆಯಾ ಡಿಕೆ ಸಿಎಂ ಆಗುವಂತಹ ಕಾಲ? ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ. 2023 ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಹೈಕಮಾಂಡ್ ನಾಯಕರು ಇಬ್ಬರನ್ನು ಕರೆಸಿ ಪ್ರಮಾಣ ಮಾಡಿದಂತೆ ಸಿದ್ದರಾಮಯ್ಯನವರೇ 2 ವರ್ಷ ನೀವು ಕಂಟಿನ್ಯೂ ಮಾಡಿ, ಡಿಕೆ ಶಿವಕುಮಾರ್ ಸಾಹೇಬ್ರೆ ನೀವೊಂದು 2 ವರ್ಷ ಕಂಟಿನ್ಯೂ ಮಾಡಿ. ಈ ಪ್ರಮಾಣ ಪ್ರಾಯೋಗಿಕವಾಗುತ್ತಾ? ಸತೀಶ್ ಜಾರಕಿಹೊಳಿ ಒಂದು ಕಡೆ, ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತಾರೆ. MB ಪಾಟೀಲ್ ಒಂದು ಕಡೆ, ಸಿದ್ದರಾಮಯ್ಯನವರೇ ಈಗಲೂ ಸಿಎಂ, 2028ರಲ್ಲೂ ಸಿಎಂ ಅಂತಾರೆ. ರಾಜಣ್ಣ, ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ವಜಾಗಿರ್ತಕ್ಕಂತಹ ರಾಜಣ್ಣ ಪದೇ ಪದೇ ಹಾಡಿ ಹೊಗಳಿದ್ದು ಸಿದ್ದರಾಮಯ್ಯರವರನ್ನ, ಅವರೇ ಕಂಟಿನ್ಯೂ ಆಗ್ತಾರೆ ಅಂತ. ಹಾಗಾದ್ರೆ ಒಂದು ರಾಜಕಾರಣದ ವಿಪ್ಲವದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ. ಇನ್ನು ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ನಿಜಾನ? DCM ಡಿಕೆ ಶಿವಕುಮಾರ್ ವರ್ತನೆ, ಹಾವಭಾವ ನೋಡ್ತಾ ಇದ್ರೆ ಅದು ನಿಜ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರಲ್ಲಿ ಹೊಸ ಫೋರ್ಸು, ಹೊಸ ಜೋಶು ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ಆಗಿರೋದು ನಿಜಾನ? DCM ಡಿಕೆ ಶಿವಕುಮಾರ್ ಈಗಿನ ಅರ್ಥಾತ್ ಇತ್ತೀಚೆಗಿನ ವರ್ತನೆ, ಹಾವಭಾವ ಗಮನಿಸ್ತಾ ಇದ್ರೆ ಏನೋ ಒಂದು ಚೇಂಜಸ್ ಕಾಣ್ತಾ ಇದೆಯಪ್ಪ. ಡಿಕೆ ಶಿವಕುಮಾರ್ ಲುಕ್ ಬದಲಾಗಿದೆ. ಕೊರಳಿಗೆ ಶಾಲು ಬಂದಿದೆ, ಹಣೆ ಮೇಲೆ ತಿಲಕ ಕಾಣಿಸ್ತಾ ಇದೆ, ಮುಖದಲ್ಲಿ ನಗು ತುಂಬಿರುತ್ತೆ, ಆತ್ಮವಿಶ್ವಾಸ ಇಮ್ಮಡಿಯಾಗಿದೆ. ಇದರ ರಹಸ್ಯವೇ ಸಿಎಂ ಪಟ್ಟಕ್ಕೇರುವ ದಿನ ಹತ್ತಿರಕ್ಕೆ ಬರ್ತಾ ಇದೆ ಅನ್ನೋದು. ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಲ್ಲ, ನವೆಂಬರ್ ಕ್ರಾಂತಿ ಫಿಕ್ಸು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ನಿಜಾನ? ಡಿಕೆ ಶಿವಕುಮಾರ್ ಆರಂಭದಿಂದ ತನ್ನ ಹಾದಿಗೆ ಯಾರ್ಯಾರು ತಡೆ ಒಡ್ಡುತ್ತಾ ಇದ್ರೋ ಅವ್ರನ್ನೆಲ್ಲ ನೀಟಾಗಿ ಬದಿಗೆ ಸರಿಸಿ ತನ್ನ ದಾರಿನ ಸಲೀಸ್ ಮಾಡ್ಕೊಂಡ್ರು. ಅದಕ್ಕೆ ನೀವು ಲಾಜಿಕ್ ಕೇಳಬಹುದು, ಹೆಂಗಪ್ಪ ಅಂತ ಹೇಳಿ. ತನ್ನ ಬಣದಲ್ಲಿ ಇದರ ರಹಸ್ಯವೇ ಸಿಎಂ ಪಟ್ಟಕ್ಕೇರುವ ದಿನ ಹತ್ತಿರಕ್ಕೆ ಬರ್ತಾ ಇದೆಯಾ ಅನ್ನೋದು. ಸೊ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಲ್ಲ, ನವೆಂಬರ್ ಕ್ರಾಂತಿ ಫಿಕ್ಸು.
ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ನಿಜಾನಾ? ಡಿಸಿಎಂ ಡಿ ಕೆ ಶಿವಕುಮಾರ್ ವರ್ತನೆ ಹಾವಭಾವವನ್ನ ನೋಡ್ತಾ ಇದ್ರೆ ಯಾಕೋ ನಿಜ ಅನ್ನಿಸ್ತಾ ಇದೆ ಇತ್ತೀಚೆಗೆ ಅವರ ವರ್ತನೆಗಳು. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಹೊಸ ಫೋರ್ಸು, ಹೊಸ ಜೋಶು, ಹೊಸ ಉತ್ಸಾಹಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಲುಕ್ಕಲ್ಲೂ ಕೂಡ ಒಂದು ಸ್ವಲ್ಪ ಬದಲಾವಣೆಗಳನ್ನ ನೀವು ನೋಡಬಹುದು. ಇತ್ತೀಚೆಗೆ ಅವರ ಕೆಲವೊಂದು ರಾಜಕೀಯ ನಡೆ, ರಾಜಕೀಯ ತೀರ್ಮಾನ, ಒಂಥರ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಮಾಡರೇಟಿವ್ ಆಗಿರುತ್ತೆ. ಎಲ್ಲ ವರ್ಗಗಳನ್ನು ವಿಶ್ವಾಸಕ್ಕೆ ತರಬಹುದಾದ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ಅವರಿಗೆ ಏನಾದರೂ ಒಂದು ಉತ್ತಮವಾದ ಭರವಸೆ ಸಿಕ್ಕಿದೆಯಾ? ರಾಜಕೀಯ ಭರವಸೆ ಹೈಕಮಾಂಡ್ ನಾಯಕರಿಂದ ಏನಾದರೂ ಗುಡ್ ನ್ಯೂಸ್ ಸಿಕ್ಕಿದೆಯಾ? ತನ್ನದಲ್ಲದ ನಾಯಕರನ್ನು ಹೊಗಳಿ ಅಟ್ಟಕ್ಕೇರಿಸ್ತಾರೆ. ತನ್ನ ಸೈದ್ಧಾಂತಿಕ ಚೌಕಟ್ಟಿಗೆ ಹೊರತುಪಡಿಸಿದ ವಿಚಾರಗಳನ್ನ ಎಳೆದು ತಂದು ಅದನ್ನ ಹಾಡಿ ಹೊಗಳುತ್ತಾರೆ. ಸೈದ್ಧಾಂತಿಕ ವಿರೋಧಿಗಳಂದು ಕೂಡ ಮನಮುಟ್ಟುವಂತೆ ಅವರನ್ನ ತೃಪ್ತಿಪಡಿಸುವಂತಹ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಹಾಗಾದ್ರೆ ಇತ್ತೀಚೆಗಿನ ಅವರ ಬದಲಾವಣೆಗಳು, ಅವರಲ್ಲಿ ಕಾಣ್ತಾ ಇರತಕ್ಕಂತಹ ಚೇಂಜಸ್ಗಳು ಅವರಿಗೆ ಸಿಕ್ಕಿರ್ತಕ್ಕಂತಹ ಭರವಸೆ ಕೊಡ್ತಾ ಇರುವಂತಹ ಆತ್ಮವಿಶ್ವಾಸನ? ಮುಖದಲ್ಲಿ ನಗು ತುಂಬಿರುತ್ತೆ, ಆತ್ಮವಿಶ್ವಾಸ ಇಮ್ಮಡಿ ಕೂಡ ಆಗಿದೆ. ಇದರ ರಹಸ್ಯವೇ ಸಿಎಂ ಪಟ್ಟಕ್ಕೇರುವ ದಿನ ಹತ್ತಿರಕ್ಕೆ ಬರ್ತಾ ಇದೆ ಅನ್ನೋದಾ? ಹಾಗಾದ್ರೆ ರಾಜಣ್ಣ ಹೇಳಿದಂತೆ ಸೆಪ್ಟೆಂಬರ್ ಕ್ರಾಂತಿಯಲ್ಲ, ಇದು ನವೆಂಬರ್ ಕ್ರಾಂತಿಯಾಗಿ ಬದಲಾಗುತ್ತಾ? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ಅದು ಆಗಿರುವಂತಹದ್ದು ನಿಜಾನ? ಅದಕ್ಕೆ ಪುಷ್ಟಿ ಕೊಡುವಂತೆ ಡಿ ಕೆ ಶಿವಕುಮಾರ್ ಅವರ ಹಾವಭಾವ ಚೇಂಜ್ ಆಗುತ್ತೆ, ಅವರ ವರ್ತನೆಗಳಲ್ಲಿ ಬದಲಾವಣೆಗಳು ಕೂಡ ಕಾಣಿಸುತ್ತೆ. ಕೊರಳಿಗೆ ಶಾಲು ಬರುತ್ತೆ, ಹಣೆಗೆ ತಿಲಕ ಬರುತ್ತೆ, ಸೊ ಮುಖದಲ್ಲಿ ನಗು ತುಂಬಿರುತ್ತೆ. ಅವರ ಹೇಳಿಕೆಯಲ್ಲಿ ಒಂದು ಹೊಸ ಜೋಶನ್ನು ನಾವು ನೋಡಬಹುದಾಗಿದೆ. ಸೊ ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ನಡುವೆ 50-50 ಅಧಿಕಾರ ಹಂಚಿಕೆ ಸೂತ್ರ ಅದು ನಿಜ. ನವೆಂಬರ್ 20ಕ್ಕೆ ಸರಿಯಾಗಿ ಸಿದ್ದು ಸರ್ಕಾರಕ್ಕೆ ಭರ್ತಿ 2.5 ವರ್ಷ ಆಗುತ್ತೆ. ನಮ್ಮ ಸರ್ಕಾರ ಅರ್ಥಾತ್ ರಾಜ್ಯವನ್ನು ಆಳ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ, ಸಿದ್ದು ಮತ್ತು ಡಿ ಕೆ ನಡುವೆ 50-50 ನವೆಂಬರ್ 20ನೇ ತಾರೀಕು ಸರಿಯಾಗಿ ಬಂದ್ರೆ ಸರ್ಕಾರಕ್ಕೆ ಭರ್ತಿ 2.5 ವರ್ಷ ಆಯುಷ್ಯ. ಒಪ್ಪಂದ ನಿಜವೇ ಆಗಿದ್ದಲ್ಲಿ ನವೆಂಬರ್ 20ಕ್ಕೆ ಸಿಎಂ ಸಿದ್ದು ಅಧಿಕಾರ ಬಿಟ್ಟುಕೊಡ್ಬೇಕು. ಎಲ್ಲ ಅಂದ್ಕೊಂಡಂತ ಆದ್ರೆ ಡಿ ಕೆ ಶಿವಕುಮಾರ್ 21ರಿಂದ ಡಿ ಕೆ ಶಿವಕುಮಾರ್ ರಾಜ್ಯಭಾರ ಶುರುವಾಗಬೇಕು. ಡಿಕೆಶಿ ಬಣದ ಮೂಲಗಳ ಪ್ರಕಾರ ಡಿ ಕೆ ನವೆಂಬರ್ನಲ್ಲಿ ಸಿಎಂ ಆಗೋದಂತೂ ಪಕ್ಕಾ. ಇದು ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಅವರು ಏನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಅಲ್ಲೇನೋ ಒಂತರಹದ ಚರ್ಚೆ, ಇಲ್ಲೇನೋ ಒಂತರಹದ ಚರ್ಚೆ. ಆ ಚರ್ಚೆಗಳನ್ನ ಎತ್ತಿಕೊಂಡು ಸುದ್ದಿ ಮಾಡುವ ಕ್ಯಾರೆಕ್ಟರ್ ನಮ್ಮದಲ್ಲ. ಒಪ್ಪಂದ ನಿಜವೇ ಆಗಿದ್ದಲ್ಲಿ ಕಾಂಗ್ರೆಸ್ಗೆ 2 ಪಾಯಿಂಟ್ ಶುರುವಾಗುತ್ತೆ. ನಿಮಗೆ ಗೊತ್ತಾಗಿರ್ಬೋದು, ಒಪ್ಪಂದ ನಿಜವೇ ಆಗಿದ್ದಲ್ಲಿ ನವೆಂಬರ್ 20ಕ್ಕೆ ಸಿಎಂ ಸಿದ್ದು ಅಧಿಕಾರವನ್ನು ಬಿಟ್ಟುಕೊಡಬೇಕು. ನವೆಂಬರ್ 21ರಿಂದ ಡಿ ಕೆ ಶಿವಕುಮಾರ್ ರಾಜ್ಯಭಾರ ಶುರುವಾಗುತ್ತೆ. ಈ ಸಾಮ್ರಾಜ್ಯಕ್ಕೆ ಅವರೇ ಚಕ್ರವರ್ತಿ ಆಗ್ತಾರೆ. ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಚಕ್ರವರ್ತಿ. ಇದು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಸ್ಟೋರಿ, ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿ ಕೆ ನಡುವೆ, ಸಿದ್ದು ಮತ್ತು ಡಿ ಕೆ ನಡುವೆ 50-50 ಅಧಿಕಾರ ಹಂಚಿಕೆ ಸೂತ್ರ ನಿಜಕ್ಕೂ ಪ್ರಾಕ್ಟಿಕಲ್ ಆಗುತ್ತಾ? ಈ ಹಿಂದೆ ಚುನಾವಣಾ ಪೂರ್ವದಲ್ಲಿ ಹೈಕಮಾಂಡ್ ನಾಯಕರು ಕೊಟ್ಟ ಆಶ್ವಾಸನೆಯಂತೆ. ಹಾಗಾದ್ರೆ ಒಂದು ವೇಳೆ ಸಿದ್ದರಾಮಯ್ಯರು ತೀರ್ಮಾನ ಮಾಡದ ಹೊರತು ಡಿ ಕೆ ಶಿಗೆ ಅಧಿಕಾರ ಸಿಗಲ್ಲ ಅನ್ನೋದು ಒಂದು ವಾದ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರು ಈ ಹಿಂದೆ ಹೇಳಿದ ಮಾತನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಜಿದ್ದಿಗೆ ಬಿದ್ದರೆ ಸಿದ್ದರಾಮಯ್ಯರ ನಿರ್ಧಾರದ ಅವಶ್ಯಕತೆನೇ ಇರೋದಿಲ್ವಲ್ಲ. ಸಿಎಂ ಸಿದ್ದರಾಮಯ್ಯ ಮನಸ್ಸು ಮಾಡದ ಹೊರತು ಡಿ ಕೆ ಶಿಗೆ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಚರ್ಚೆ ಒಂದು ಕಡೆ ನಿಜ. ಆದರೆ ಹೈಕಮಾಂಡ್ ನಾಯಕರು ಡಿ ಕೆ ಶಿಗೆ ಕೊಟ್ಟ ಪ್ರಮಾಣ ಅಥವಾ ಪ್ರತಿಜ್ಞೆಯನ್ನ ಪಾಲಿಸದೇ ಇದ್ರೆ, ಸೊ ಈ ಎರಡೂ ಚರ್ಚೆಗಳು ಕೂಡ ರಾಜಕೀಯವಾಗಿ ಮುನ್ನೆಲೆಗೆ ಬರುತ್ತೆ. ಹಾಗಾದ್ರೆ ಏನಾಗಬಹುದು? ಸಿದ್ದರಾಮಯ್ಯನವರು ತನ್ನ ಪದತ್ಯಾಗವನ್ನ ಅಥವಾ ತನ್ನ ಸೀಟನ್ನು ಬಿಟ್ಟು ಕೊಡುವ ಅನಿವಾರ್ಯತೆಗೆ ಬರ್ತಾರೋ ಅಥವಾ ಬಿಟ್ಟು ಕೊಡುವಂತೆ ಡಿ ಕೆ ಶಿ ಮಾಡ್ತಾರೋ?
ಪೊಲಿಟಿಕಲ್ ಸೂತ್ರ ಯಾವಾಗ ಬೇಕಾದ್ರೂ ಬೆನ್ನಿಗೂ ತಟ್ಟುತ್ತೆ, ಬುಡಕ್ಕೂ ಬಡಿಯುತ್ತೆ. ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ವಿಪ್ಲವ ಶುರುವಾಗುತ್ತೆ. ಹಾಗಾದ್ರೆ ಡಿಕೆ ಸಿಎಂ ಫಿಕ್ಸ್ ಆಗಿದೆ ಮುಹೂರ್ತ. ನವೆಂಬರ್ 21ಕ್ಕೆ ಡಿಕೆ ಸಿಎಂ ಪದಗ್ರಹಣ. ಡಿಕೆ ಆಪ್ತ ಜ್ಯೋತಿಷಿಯಿಂದ ಟೈಮ್ ಫಿಕ್ಸ್ ಆಗಿದೆ. ಡಿಕೆ ಸಿಎಂ ಆಗ್ತಾರೆ ಸಿದ್ದರಾಮಯ್ಯ. ಸೀಟು ಬಿಟ್ಟು ಕೊಡಬೇಕಾಗಿ ಬರುತ್ತೆ. ನವೆಂಬರ್ 21ಕ್ಕೆ ಡಿಕೆ ಸಿಎಂ ಪದಗ್ರಹಣ. ಡಿಕೆ ಆಪ್ತ ಜ್ಯೋತಿಷಿಯಿಂದ ಟೈಮ್ ಫಿಕ್ಸು, ಮುಹೂರ್ತವೂ ಫಿಕ್ಸು, ಎಲ್ಲವೂ ಫಿಕ್ಸು. ಡಿಕೆ ಸಿಎಂ ಆಗಲು ನವೆಂಬರ್ 21 ಸೂಕ್ತ ಮತ್ತು ಅತ್ಯಂತ ಅದ್ಭುತ ದಿನ. ಅದೇ ದಿನ ಡಿಕೆಶಿ ಸಿಎಂ ಆಗಿ ಪದಗ್ರಹಣ ಮಾಡಲಿ, ಪ್ರಮಾಣ ವಚನನೂ ಸ್ವೀಕಾರ ಮಾಡಲಿ. ಡಿಕೆಶಿಗೆ ಸಲಹೆ ನೀಡಿದ ಅವರ ಆಪ್ತ ಜ್ಯೋತಿಷಿ. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವರು ಆಧ್ಯಾತ್ಮಿಕವಾಗಿ ಬಹಳಷ್ಟು ಹತ್ತಿರದಿಂದ ನಂಬುವವರು. ಜ್ಯೋತಿಷಿ ಏನು ಹೇಳಿದ್ರೂ ಕೂಡ ಅದನ್ನ ಚಾಚೂ ತಪ್ಪದೆ ಶಿರಸಾವಹಿಸಿ ಪಾಲಿಸುವ ಒಬ್ಬ ರಾಜಕಾರಣಿ ನಮ್ಮ ರಾಜ್ಯದಲ್ಲಿದ್ರೆ ಅದೊಂದು ಎಚ್ ಡಿ ರೇವಣ್ಣ, ಎರಡನೇದು ಡಿಕೆ ಶಿವಕುಮಾರ್. ಆಧ್ಯಾತ್ಮಿಕತೆಯ ನಂಬಿಕೆಗಳನ್ನ ಅನುಸರಿಸುವ ಮತ್ತು ಜ್ಯೋತಿಷಿಗಳನ್ನ ಅತ್ಯಂತ ಪ್ರಖರವಾಗಿ ನಂಬುವ ಎರಡು ರಾಜಕಾರಣಿಗಳ ಪೈಕಿ ಡಿಕೆಶಿ ಒಬ್ರು. ಡಿಕೆಶಿಗೆ ಸಲಹೆ ನೀಡಿದ ಅವರ ಆಪ್ತ ಜ್ಯೋತಿಷಿ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಕೆ ಸಿಎಂ ಫಿಕ್ಸ್ ಆಗಿದೆ, ಮುಹೂರ್ತನೂ ಫಿಕ್ಸ್ ಆಗಿದೆ. ಒಳ್ಳೆ ಗಳಿಗೆ ನೋಡ್ಕೊಂಡು, ಒಳ್ಳೆ ದಿನ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗೋದಂತೂ ಪಕ್ಕ. ಪದಗ್ರಹಣಕ್ಕೊಂದು ಒಳ್ಳೆ ಮುಹೂರ್ತ ಬೇಕಲ್ಲ. ಆ ಮುಹೂರ್ತವನ್ನು ಜ್ಯೋತಿಷಿಯವರು ಒಂದು ಅದ್ಭುತ ಘಳಿಗೆಯನ್ನ ಸಜೆಸ್ಟ್ ಮಾಡಿದ್ದಾರೆ. ಡಿಕೆ ಆಪ್ತ ಜ್ಯೋತಿಷಿಯಿಂದ ಟೈಮು ಫಿಕ್ಸ್ ಆಗಿದೆ. ಡಿಕೆ ಸಿಎಂ ಆಗೋದಕ್ಕೆ ನವೆಂಬರ್ 21ನೇ ದಿನಾಂಕ ಇದೆಯಲ್ಲ, ಅತ್ಯಂತ ಸೂಕ್ತ ದಿನ ಅಂತ ಹೇಳಲಾಗುತ್ತೆ. ಅದೇ ದಿನ ಡಿಕೆಶಿ ಸಿಎಂ ಆಗಿ ಪದಗ್ರಹಣವನ್ನು ಕೂಡ ಮಾಡಲಿ. ಡಿಕೆಶಿಗೆ ಸಲಹೆ ನೀಡಿದ ಅವರ ಆಪ್ತ ಜ್ಯೋತಿಷಿ ಸಿಎಂ ಸ್ಥಾನ ಸಿಗುತ್ತೆ. 21ನೇ ತಾರೀಕು ಪ್ರಮಾಣ ವಚನ ಅಥವಾ ಪದಗ್ರಹಣ ನೀವು ಮಾಡ್ಕೋಬಹುದು. ಏನು ದಿನ ಮತ್ತು ಮುಹೂರ್ತ ಏನು ಕೆಟ್ಟದಿಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತೇಳಿ ಸಲಹೆ ಕೊಡಬಹುದಾದ ಭರವಸೆ ಮೂಡಿದೆಯಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ? ಒಂದು ರಾಜ್ಯದ ಮುಖ್ಯಮಂತ್ರಿ ಇದ್ದಕ್ಕಿದ್ದ ಹಾಗೆ ಬದಲಾಗ್ತಾರೆ, ಉಪಮುಖ್ಯಮಂತ್ರಿಗೆ ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅನ್ನೋದಿದೆಯಲ್ಲ, ಇದು ಕರ್ನಾಟಕದ ಇತಿಹಾಸದಲ್ಲಿ ಈ ಹಿಂದೆ ಸಾಕಷ್ಟು ಬಾರಿ ಸರ್ಕಾರಗಳು ಬಿದ್ದಿದ್ದಾವೆ, ಉರುಳಿದಾವೆ, ಮತ್ತೊಂದಾಗಿದೆ, ಮಗದೊಂದಾಗಿದೆ. ಆದರೆ ಈ ಪಾರ್ಟಿ ಚರ್ಚೆಗೆ ಕಾರಣವಾಗಿ ಅಧಿಕಾರ ಹಸ್ತಾಂತರ ಆಗಿರಲಿಲ್ಲ. ಆದರೆ ಅದು ಈ ಬಾರಿ ಇತಿಹಾಸ ನಮ್ಮ ಕರ್ನಾಟಕ ನೋಡುತ್ತಾ ಅದಕ್ಕೆ ಸಾಕ್ಷಿ ಆಗುತ್ತಾ ಅನ್ನುವಂತಹದ್ದು. ಒಟ್ಟಾರೆ ನವೆಂಬರ್ 21ಕ್ಕೆ ರಾಜ್ಯದಲ್ಲೊಂದು ಪೊಲಿಟಿಕಲ್ ವಿಪ್ಲವಗಳಾಗ್ತಾವ. ಸಿಎಂ ಆಗುವ ಜೋಶ್ನಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ನವೆಂಬರ್ನಲ್ಲಿ ನಾನು ಸಿಎಂ ಆಗೋದು ಫಿಕ್ಸ್ ಕಣ್ರಿ, ಅದರಲ್ಲಿ ನಿಸ್ಸಂದೇಹ. ಸಿಎಂ ಆಗುವ ಜೋಶ್ನಲ್ಲಿ ಡಿಕೆ ಶಿವಕುಮಾರ್ ಸದಾ ನಗುಮುಖ, ಒಂದಲ್ಲ ಒಂದು ರೀತಿಯ ಉತ್ಸಾಹ. ನವೆಂಬರ್ನಲ್ಲಿ ನಾವು ಸಿಎಂ ಆಗೋದು ಫಿಕ್ಸು ಕಣ್ರಿ, ಅದರಲ್ಲಿ ಸಂದೇಹ ಬೇಡ, ಅನ್ಡೌಟೆಡ್ಲಿ. ಹೀಗಂತ ಬಿಜೆಪಿಯವರ ಬಳಿ ಖುದ್ದಾಗಿ ಹೇಳಿಕೊಂಡ ಡಿಕೆ ಶಿವಕುಮಾರ್. ವಿಪಕ್ಷ ಉಪನಾಯಕ ಬೆಲ್ಲದ ಬಳಿಕ ರಹಸ್ಯ ಹೇಳಿಕೊಂಡ ಡಿಕೆ. ಚಾರ್ಟರ್ಡ್ ಫ್ಲೈಟ್ನಲ್ಲಿ ಕುಳಿತು ರಹಸ್ಯ ಉಸುರಿದ ಡಿಕೆ. ನವೆಂಬರ್ 21 ಡಿಕೆ ಶಿವಕುಮಾರ್ ಸಿಎಂ ಆಗುವ ದಿನ. ಈ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನ ನಿಮಗೆ ಹೇಳೋದಕ್ಕೆ ಸಾಧ್ಯ ಇರೋದು ಫ್ರೀಡಂ ಟಿವಿಗೆ ಮಾತ್ರ. ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಿಎಂ ಆಗುವ ಜೋಶ್ನಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಡಿಕೆಶಿ ಮಾಡ್ಕೊಂಡಿದ್ದೇನು ಗೊತ್ತಾ? ಹೀಗಂತ ಬಿಜೆಪಿಯವರ ಬಳಿ ಖುದ್ದಾಗಿ ಹೇಳಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ವಿಪಕ್ಷ ಉಪನಾಯಕ ಬೆಲ್ಲದ ಬಳಿ ಅಥವಾ ಅವರ ಬಳಿಕ ರಹಸ್ಯ ಹೇಳಿಕೊಂಡ ಡಿಕೆ. ಚಾರ್ಟರ್ಡ್ ಫ್ಲೈಟ್ನಲ್ಲಿ ಕುಳಿತುಕೊಂಡು ರಹಸ್ಯ ಉಸಿರಿದ ಡಿಕೆ. ಟೀ ಕುಡಿಯಕ್ಕೆ ಒಬ್ಬ ಸ್ನೇಹಿತ ಕರ್ಕೊಂಡು ಹೋದ್ರೆ ಅಲ್ಲೇನೋ ಮುಖ್ಯವಾದ ಮ್ಯಾಟ್ರ್ ಇರುತ್ತೆ ಅನ್ನೋದರ್ಥ. ಚಾರ್ಟರ್ಡ್ ಫ್ಲೈಟ್ನಲ್ಲಿ ತನ್ನದಲ್ಲದ ಪಕ್ಷದ ಮುಖಂಡನ ಜೊತೆ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನು ಹಂಚಿಕೊಳ್ತಾರೆ ಡಿಕೆ ಶಿವಕುಮಾರ್. ಪೊಲಿಟಿಕಲ್ ಮೂವ್ಮೆಂಟ್ ಮುಂದೇನಾಗಬಹುದು ಮತ್ತು
ತನಗೆ ಸಿಗಬಹುದಾದ ಅತ್ಯಂತ ಮಹತ್ವದ ಸ್ಥಾನದ ಬಗ್ಗೆ ರಹಸ್ಯವನ್ನ ಬಿಚ್ಚಿಡ್ತಾರೆ ಡಿ ಕೆ ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿ. ಇದನ್ನ ನೀವು ರಾಜ್ಯದಲ್ಲಿ ವಿಪ್ಲವ ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನಾ? ಈ ವಿಚಾರ ಗೊತ್ತಾದ ನಂತರವೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ 200% ವಿಶ್ವಾಸ ಬಂದಿದೆ ಅನ್ನಂಗೆ ಕಾಣ್ತಾ ಇದೆ. 100 ಅಲ್ಲ, 200. ಸಿಎಂ ಆಗುವ ಜೋಶ್ನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇದ್ದಾರೆ. ಇತ್ತೀಚೆಗಿನ ಹಾವಭಾವದ ಬಗ್ಗೆ ಈ ಹಿಂದೆ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದಾದ ನಂತರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದಕ್ಕೊಂದು ಪುಷ್ಟಿ ಕೊಡೋ ತರಹದ ಮ್ಯಾಟ್ರ್ ಏನು ಅಂತ ಕೇಳಿದ್ರೆ, ಚಾರ್ಟರ್ಡ್ ಫ್ಲೈಟ್ನಲ್ಲಿ ಕುಳಿತುಕೊಂಡು ರಹಸ್ಯವಾಗಿ ಮಾತನಾಡಿದ್ದಾರೆ. 21 ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ದಿನ. ಇದು ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಯಾರು ನಿಮ್ಮ ಜೊತೆ ಹೇಳೋದಕ್ಕೆ ಸಾಧ್ಯ? ತನ್ನ ಪಕ್ಷ ಅಲ್ಲದೇ ಇರ್ತಕ್ಕಂತಹ ಸೈದ್ಧಾಂತಿಕ ವಿರೋಧಿ ಪಕ್ಷದ ನಾಯಕನ ಜೊತೆ ಆತನ ಕರ್ಣ ಬುಡಗಳ ಹತ್ತಿರಕ್ಕೆ ಹೋಗಿ ನನಗೇನೋ ಆಗುತ್ತೆ, ನಾನು ಸಿಎಂ ಆಗ್ತೀನಿ ಅನ್ನೋ ಅತ್ಯಂತ ಸತ್ಯಕ್ಕೆ ಸನಿಹ ಆಗುವಂತಹ ರೀತಿಯಲ್ಲಿ ಮಾತನಾಡ್ತಾರೆ. ರಾಜಣ್ಣ ಸೆಪ್ಟೆಂಬರ್ನ ಕ್ರಾಂತಿಯ ಬಗ್ಗೆ ಮಾತನಾಡ್ತಾ ಇದ್ರು. ಒಂದು 7-8 ಬಾರಿ ಪ್ರಸ್ತಾಪ ಮಾಡಿದ್ರು ಬಿಡಿ ಅವರು. ಆದರೆ ಡಿ ಕೆ ಒಂದೇ ಒಂದು ಪ್ರಸ್ತಾಪ ಮಾಡಿರೋದು ಚಾರ್ಟರ್ಡ್ ಫ್ಲೈಟ್ನಲ್ಲಿ. ಆ ಪ್ರಸ್ತಾಪ ಇದೆಯಲ್ಲ, ಮುಂದಾಗುವಂತಹ ಅತಿ ದೊಡ್ಡ ಬದಲಾವಣೆಗಳನ್ನು ಬಿಡಿಸಿ ತೋರಿಸ್ತಾ ಇದೆ, ತೆರೆದ ಪುಸ್ತಕದಂತೆ. ಹಾಗಾದರೆ ನಿಜಕ್ಕೂ ಕೂಡ ನವೆಂಬರ್ನಲ್ಲಿ ಅತಿ ದೊಡ್ಡ ಬದಲಾವಣೆಗಳಾಗ್ತವೆ. ಸಿಎಂ ಕಚೇರಿಯಲ್ಲಿ ಒಂದಷ್ಟು ಬದಲಾವಣೆಗಳು, ಕಾರಣ ಅಲ್ಲಿ ಹೆಸರು ಬದಲಾವಣೆ ಮಾಡ್ಕೋಬೇಕು. ಸದಾಕಾಲ ಸಿದ್ದರಾಮಯ್ಯನವರು ಇರ್ತಕ್ಕಂತಹ ನಿವಾಸದಲ್ಲಿ ಬೇರೊಬ್ಬ ಸಿಎಂ ಬರಬಹುದು. ಸಿದ್ದರಾಮಯ್ಯರ ಸರ್ಕಾರಿ ಕಾರನ್ನು ಹಸ್ತಾಂತರ ಮಾಡಬಹುದು. ಹಾಗಾದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೆ ಮುಂದಾಗಬೇಕಾ ಅಥವಾ ಅದಕ್ಕೆ ಅನಿವಾರ್ಯಕ್ಕೆ ಬಂದು ಬಿಡ್ತಾರಾ ಸಿದ್ದರಾಮಯ್ಯ? ಸೊ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಬೇಕಾಗಿ ಬರುತ್ತಾ ಅಥವಾ ತ್ಯಾಗ ಮಾಡಬೇಕಾದಂತಹ ಅನಿವಾರ್ಯತೆಗೆ ಬಂದು ಬಿಡ್ತಾರಾ? ಎರಡಕ್ಕೂ ವ್ಯತ್ಯಾಸ ಇದೆ. ಹಾಗಾದ್ರೆ ಏನಾಗಬಹುದು? ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗೋದಿಲ್ಲ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ. ಈ ಎಲ್ಲ ಕ್ರಾಂತಿಗಳು ಒಂದು ಸಿಎಂ ಸ್ಥಾನವನ್ನೇ ಬದಲಾಯಿಸುತ್ತೆ ಅನ್ನೋದಾದ್ರೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.